ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಗೃಹಲಕ್ಷ್ಮಿಯನ್ನ ಯಾರು ವಿರೋಧಿಸ್ತಾರೆ ಅವರಿಗೆ ಶಾಪ ತಟ್ಟುತ್ತೆ. 2028 ನಾವು ಅಧಿಕಾರಕ್ಕೆ ಬಂದರೆ 2000 ಅಲ್ಲ 4000 ರೂಪಾಯಿ ಕೊಡ್ತೀವಿ, ಗ್ಯಾರಂಟಿ ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಸಕ್ಕೆ ಆಗಲ್ಲ ಅಂತ. ಈಗ ಯಾರು ಇವ್ರನ್ನ ವಿರೋಧಿಸಿರೋದು ಯಾರು ಇಲ್ಲ, ಸುಮ್ಮನೆ ಅವರಾಗವರೇ ಅನ್ಕೊಂಡಿದ್ದಾರೆ. ಗೃಹಲಕ್ಷ್ಮಿ ಕೊಡಿ, ಎಲ್ಲರೂ ಕೊಡಿ ಅಂತಾನೆ ಹೇಳಿರೋದು. ಆದರೆ ತಿಂಗಳು ಕೊಡಿ, ಬೇಕಾಬಿಟ್ಟಿ ಕೊಡಬೇಡಿ. ನಿಮ್ಮನೆ ಆಸ್ತಿ ಕೊಡ್ತಿಲ್ಲ, ಸಂಬಳ ಕೊಟ್ಟಂಗೆ ಇವರೇ ದುರಾಂಕಾರದ ಮಾತುಗಳನ್ನ ಆಡಿರೋರು ಯಾರು? ಆಡಳಿತ ಪಕ್ಷದ ಸಚಿವರು. ಏನ್ ನಿಮ್ಗೆ ತಿಂಗಳು ಸಂಬಳನ ಕೊಡಕ್ಕೆ ಅಂತ ಹೇಳಿರೋ ಮಾತು ಯಾರು? ಆಡಳಿತ ಪಕ್ಷದ ಸಚಿವರು. ವಿರೋಧ ವ್ಯಕ್ತಪಡಿಸಿರೋದು ಯಾರು? ಆಡಳಿತ ಪಕ್ಷದ ಶಾಸಕರೇ. ಇವತ್ತು ಗೌರವಾನ್ವಿತವಾಗಿ ಜನ ಕೊಟ್ಟಂತ ತೆರಿಗೆಯಲ್ಲಿ ಗೃಹಲಕ್ಷ್ಮಿಯನ್ನು ಕೊಡ್ತಿದ್ದೀರಾ. ನಿಮ್ ಜೇಬಿಂದ ಏನಾದ್ರು ಕೊಡ್ತಾ ಇದ್ದೀರಾ? ನಿಮ್ ಜೇಬಿಂದ ಏನು ಕೊಡ್ತಿಲ್ಲ. ಕೊಡೋದನ್ನ ಗೌರವಾನ್ವಿತವಾಗಿ ತಿಂಗಳ ಕೊಡಿ. ಅದನ್ನ ಕೊಡೋದು ಬಿಟ್ಟು ಬೇಕಾಬಿಟ್ಟಿ ಕೊಡಬೇಡಿ. ತಿಂಗಳು ಕೊಟ್ರೆ ಅದ್ರ ಮೇಲೆ ಅವಲಂಬಿತರಾಗಿದ್ದಾರೆ. ಅದನ್ನ ಅವಲಂಬಿತರಾಗಿರೋರಿಗೆ ಆ ಸಮಯ ನಿಗದಿತವಾದಂಥ ದಿನಾಂಕದಲ್ಲಿ ಅವ್ರ ಅಕೌಂಟಿಗೆ ಹೋಗುವಂಥದ್ದು ಮಾಡಿ. ಇದು ಕೊಡೋ ಯೋಗ್ಯತೆ ನಿಮ್ಗಿಲ್ವಾ? ಸರಿಯಾಗಿ ಹಣಕಾಸನ್ನು ನಿರ್ವಹಣೆ ಮಾಡೋ ಯೋಗ್ಯತೆ ಇಲ್ಲ ನಿಮಗೆ. ಯೋಗ್ಯತೆ ಇಲ್ಲದವರು ಇಂಥ ಮಾತುಗಳನ್ನು ಹೇಳ್ತಾ ಜವಾಬ್ದಾರಿಯುತವಾಗಿ ಹೇಳಿಕೆಯನ್ನು ಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತೀನಿ. ತಿಂಗಳು ಕೊಡಿ. ಅದನ್ನು ಚುನಾವಣೆ ಮುಂಚೆ ಕೊಟ್ಟು ಓಟ್ ಹಾಕ್ಸ್ಕೊಳ್ಳೋದಲ್ಲ. ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಗೃಹಲಕ್ಷ್ಮಿಯನ್ನ ಯಾರು ವಿರೋಧಿಸ್ತಾರೆ ಅವರಿಗೆ ಶಾಪ ತಟ್ಟುತ್ತೆ. 2028 ನಾವು ಅಧಿಕಾರಕ್ಕೆ ಬಂದರೆ 2000 ಅಲ್ಲ 4000 ರೂಪಾಯಿ ಕೊಡ್ತೀವಿ, ಗ್ಯಾರಂಟಿ ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಸಕ್ಕೆ ಆಗಲ್ಲ ಅಂತ. ಈಗ ಯಾರು ಇವ್ರನ್ನ ವಿರೋಧಿಸಿರೋದು ಯಾರು ಇಲ್ಲ, ಸುಮ್ಮನೆ ಅವರಾಗವರೇ ಅನ್ಕೊಂಡಿದ್ದಾರೆ. ಗೃಹಲಕ್ಷ್ಮಿ ಕೊಡಿ, ಎಲ್ಲರೂ ಕೊಡಿ ಅಂತಾನೆ ಹೇಳಿರೋದು. ಆದರೆ ತಿಂಗಳು ಕೊಡಿ, ಬೇಕಾಬಿಟ್ಟಿ ಕೊಡಬೇಡಿ. ನಿಮ್ಮನೆ ಆಸ್ತಿ ಕೊಡ್ತಿಲ್ಲ, ಸಂಬಳ ಕೊಟ್ಟಂಗೆ ಇವರೇ ದುರಾಂಕಾರದ ಮಾತುಗಳನ್ನ ಆಡಿರೋರು ಯಾರು? ಆಡಳಿತ ಪಕ್ಷದ ಸಚಿವರು. ಏನ್ ನಿಮ್ಗೆ ತಿಂಗಳು ಸಂಬಳನ ಕೊಡಕ್ಕೆ ಅಂತ ಹೇಳಿರೋ ಮಾತು ಯಾರು? ಆಡಳಿತ ಪಕ್ಷದ ಸಚಿವರು. ವಿರೋಧ ವ್ಯಕ್ತಪಡಿಸಿರೋದು ಯಾರು? ಆಡಳಿತ ಪಕ್ಷದ ಶಾಸಕರೇ. ಇವತ್ತು ಗೌರವಾನ್ವಿತವಾಗಿ ಜನ ಕೊಟ್ಟಂತ ತೆರಿಗೆಯಲ್ಲಿ ಗೃಹಲಕ್ಷ್ಮಿಯನ್ನು ಕೊಡ್ತಿದ್ದೀರಾ. ನಿಮ್ ಜೇಬಿಂದ ಏನಾದ್ರು ಕೊಡ್ತಾ ಇದ್ದೀರಾ? ನಿಮ್ ಜೇಬಿಂದ ಏನು ಕೊಡ್ತಿಲ್ಲ. ಕೊಡೋದನ್ನ ಗೌರವಾನ್ವಿತವಾಗಿ ತಿಂಗಳ ಕೊಡಿ. ಅದನ್ನ ಕೊಡೋದು ಬಿಟ್ಟು ಬೇಕಾಬಿಟ್ಟಿ ಕೊಡಬೇಡಿ. ತಿಂಗಳು ಕೊಟ್ರೆ ಅದ್ರ ಮೇಲೆ ಅವಲಂಬಿತರಾಗಿದ್ದಾರೆ. ಅದನ್ನ ಅವಲಂಬಿತರಾಗಿರೋರಿಗೆ ಆ ಸಮಯ ನಿಗದಿತವಾದಂಥ ದಿನಾಂಕದಲ್ಲಿ ಅವ್ರ ಅಕೌಂಟಿಗೆ ಹೋಗುವಂಥದ್ದು ಮಾಡಿ. ಇದು ಕೊಡೋ ಯೋಗ್ಯತೆ ನಿಮ್ಗಿಲ್ವಾ? ಸರಿಯಾಗಿ ಹಣಕಾಸನ್ನು ನಿರ್ವಹಣೆ ಮಾಡೋ ಯೋಗ್ಯತೆ ಇಲ್ಲ ನಿಮಗೆ. ಯೋಗ್ಯತೆ ಇಲ್ಲದವರು ಇಂಥ ಮಾತುಗಳನ್ನು ಹೇಳ್ತಾ ಜವಾಬ್ದಾರಿಯುತವಾಗಿ ಹೇಳಿಕೆಯನ್ನು ಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತೀನಿ. ತಿಂಗಳು ಕೊಡಿ. ಅದನ್ನು ಚುನಾವಣೆ ಮುಂಚೆ ಕೊಟ್ಟು ಓಟ್ ಹಾಕ್ಸ್ಕೊಳ್ಳೋದಲ್ಲ.